ಸರ್ ಹೇಳಿ ಸರ್. ಪಿಕ್ಚರ್ ಭಾಳ ಚೆನ್ನಾಗಿದೆ. ಮಾಡಿ ನಾವು ನೋಡಬೇಕು, ಗೌರವಿಸಬೇಕು. ಕನ್ನಡದಲ್ಲಿ ಇಂಥ ಉತ್ತಮ ಚಿತ್ರ ಇನ್ನು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ತುಂಬ ಚೆನ್ನಾಗಿದೆ ಸರ್. ಇಲ್ಲ, ಒಂದು ಹಳ್ಳಿ ಥರ ತೋರಿಸಿದಾರಲ್ಲ, ಭಾಳ ಇಷ್ಟ ಆಗ್ತಾಯಿದೆ. ಮಂಜಮ್ಮ ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅವರು ಪದ್ಮಶ್ರೀ ಪ್ರಶಸ್ತಿ ಬಂದರು ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ಮತ್ತು ನಮ್ಮ ಪ್ರೊಡ್ಯೂಸರ್ ಆಗಿದ್ದಂಥ ಶೋಭಾ ಮೇಡಮ್ ಅವರಿಗೂ ಧನ್ಯವಾದಗಳು ಹೇಳ್ತೈತೆ. ಪ್ರೊಡ್ಯೂಸರ್ ವಿ ಶೋಭಾ ಅಂತೇಳಿ ಅವರು ಯಾವುದರಲ್ಲಿ ಕಮ್ಮಿ ಇಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಸುಂಕವನ ಕ್ಯಾರೆಕ್ಟ್ರು ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ. ಚಿತ್ರ ತುಂಬ ಸೂಪರಾಗಿದೆ. ಕಣ್ಣಲ್ಲಿ ನೀರು ಹಿಂಗೆ ಇದೆ ನೋಡಿ. ಈ ಚಿತ್ರ ಏನಾದರೂ ದೊಡ್ಡ ಆ್ಯಕ್ಟರ್ ಮಾಡಿದರೆ ಅವಾರ್ಡ್ ಪಿಕ್ಚರ್ ಇದು. ಆದರೂ ಒಳಗಡೆ ಕೂತ್ಕೊಂಡ್ರೆ ಹೊರಗೆ ಬರೋಕ್ಕೆ ಮನಸ್ಸು ಬರೋಲ್ಲ, ಕಣ್ಣೀರು ಹಂಗೆ ಬರ್ತಾನೆ ಇರುತ್ತೆ. ನನಗೆ ಆ ಅಜ್ಜಿ ನೋಡಿ ನಿಜ ನಮ್ಮ ಅಜ್ಜಿ ನೆನಪು ಬಂತು. ಒಂದು ಸಿಚುವೇಶನ್ ನಮ್ಮ ಅಜ್ಜಿ ಹಿಂಗೆ ಹೆಲ್ಪ್ ಮಾಡಿದ್ಲು. ಈ ಚಿತ್ರ ತುಂಬ ಚೆನ್ನಾಗಿದೆ, ಸೂಪರಾಗಿದೆ. ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕೇ ಸಿನಿಮಾಕ್ಕೆ ಕರ್ಕೊಂಡು ಹೋಗ್ತದೆ. ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಆ ತಾಯಿ ಪಾತ್ರ ಮಾಡಿರೋದು ಅದ್ಭುತ. ಮತ್ತು ಆ ನಾಯಕನ ಪಾತ್ರ ಅದ್ಭುತ, ಆ ನಾಯಕಿ ಪಾತ್ರ ಅದ್ಭುತ. ಸೆಕೆಂಡ್ ಹಾಫಲ್ಲಿ ಇನ್ನೊಬ್ಬ ನಾಯಕಿ ಬರ್ತಾಳೆ, ಆ ತಾಯಿ ಹೆಂಗಿರ್ಬೇಕಾದ್ರೆ ಆ ಪಾತ್ರ ಅದ್ಭುತ. ಚಿತ್ರ ಟೋಟಲಿ ಸೂಪರ್ ಡೂಪರ್ ಹಿಟ್. ಕನ್ನಡಿಗರಿಗೆ ಏನಾದರೂ ಮನಸ್ಸಿನದಿದ್ದರೆ ಈ ಚಿತ್ರ ನೋಡಬೇಕು. ದಯವಿಟ್ಟು ಇದು ಥಿಯೇಟ್ರ್ ಒಳಗಡೆ ಬಂದರೆ ಗೊತ್ತಾಗುತ್ತೆ ಸಿನಿಮಾ ಹೆಂಗಂತ. ಬಟ್ ನೀವು ಈ ಚಿತ್ರ ಅಟೆಂಡ್ ಮಾಡಲೇಬೇಕು. ತುಂಬ ಚೆನ್ನಾಗಿದೆ, ಸೂಪರ್ ಡೂಪರ್. ಯಾಕಂದರೆ ಇಂಥ ಕಥೆ ಸಿಗೋದೇ ಕಷ್ಟ. ನಿಜವಲ್ಲೂ ನಾನು 2 ಟೈಮ್ಸ್ ಹತ್ತಿದ್ದೀನಿ. ರಿಯಲ್ ಫ್ಯಾಕ್ಟ್ ಆಗಿ ನಿಜವಲ್ಲ. ನಾನು ಒಬ್ಬ ಚಿತ್ರನಟ ಹೇಳ್ತೇನೆ. ನಮ್ಮ ಸ್ವಂತ ಅವನ್ನ ನಾನು ಬಂದು ನನಗೆ ಒಂದು ಸೀನ್ ತುಂಬ ಚೆನ್ನಾಗಿದೆ. ಈ ಚಿತ್ರ ಶಿವಣ್ಣ ಸುದೀಪ್ ಯಾರು ಮಾಡಿದರೆ ಹೇಳ್ತೀನಲ್ಲ, ಇದು ಜನ್ಮ ಜೋಡಿ ಮೀರಿಸಿತ್ತು ನನಗೆ. ಜನ್ಮ ಜೋಡಿ ಆ ಟೈಪೇ ಒಂದು ಮೆಸೇಜ್ ಬಂದು ಅದು ನಿಜವಲ್ಲ. ಎಲ್ರಿಗೂ ನಮಸ್ಕಾರ. ಕುಬ್ಸ ಮೊನ್ನೆ ನಮ್ಮ ಕನ್ನಡ ಫಿಲ್ಮ್ ಚಾಂಬರಲ್ಲಿ ಇದು ಬಂದು ಪ್ರಮೋಷನ್ ಮಾಡಿದರು. ಕುಬ್ಸ ಅಂದರೆ ಏನು ಇರ್ತದೆ ಬಿಡು ಅಂದ್ಕೊಂಡಿದ್ದೆ ನಾನೊಬ್ಬ ಡೈರೆಕ್ಟ್ರು, ಮರಕಸರ ಡೈರೆಕ್ಟ್ರು ನಾನು. ಈ ಸಿನಿಮಾ ನೋಡಿ ನನಗೆ ಒಂದು ಹಳ್ಳಿ ಸೊಗಡಿನ ಕಥೆ ಇದು, ಒಂದು ಕಾದಂಬರಿ ಕಥೆ ಇದು. ಅಂದರೆ ಒಂದು ಮೊಮ್ಮಗನ ಒಬ್ಬ ತಾಯಿ ಸೆಂಟಿಮೆಂಟು, ಹಳ್ಳಿನ ಸೊಗಡಿನ ವಾತಾವರಣ. ಇವಾಗ ನಮಗೆ ಒಂದು ಅಜ್ಜಿ ನೆನಪಾಗ್ಬಿಟ್ಲು ಈ ಸಿನಿಮಾ ನೋಡಿ. ಒಳ್ಳೆ ಕಂಟೆಂಟ್ ಇರೋ ಸಬ್ಜೆಕ್ಟು. ಇಂಥ ಸಿನಿಮಾಗಳು ಪ್ರತಿಯೊಬ್ಬರು ನೋಡಬೇಕು. ಈ ಕಥೆ ಯಾರು ನೋಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ಸಿಟಿ ಜನ ನೋಡ್ಬೇಕು ಈ ಸಿನಿಮಾ. ಇದು ಸಿಟಿ ಜನ ನೋಡಿದ್ರೇ ಇಲ್ಲಿ ಹಳ್ಳಿನ ಸೊಗಡಿನ ಕಥೆ, ಒಬ್ಬ ಹಳ್ಳಿನ ವಾತಾವರಣ, ಅವ್ರ ಕಮಿಟ್ಮೆಂಟ್ ಹೆಂಗಿರುತ್ತೆ, ಅವ್ರ ಕಂಟೆಂಟ್ ಹೆಂಗಿರುತ್ತೆ, ಅಲ್ಲಿರೋ ವಾತಾವರಣ ಆಗಲಿ, ಅವ್ರ ಜೀವನ ಶೈಲಿ ಹೆಂಗಿರುತ್ತೆ, ಅವ್ರಿಗೆ ಅದೇ ಒಂದು ವಾತಾವರಣ ಬೆಳೆದ್ರೆ ಸಿಟಿಗೆ ಬಂದರೆ ಹೆಂಗಿರುತ್ತೆ ಅನ್ನೋದು ತುಂಬ ಅದ್ಭುತವಾಗಿ ತೋರಿಸಿದ್ರೆ. ಕತೆ ಅದ್ಭುತವಾಗಿ ಮಾಡಿದ್ದಾರೆ. ಮೇಕಿಂಗು, ಹಾಡು ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಇಂಥ ಕಥೆಗಳು ಬರ್ಬೇಕು ನಮ್ಮ ಇಂಡಸ್ಟ್ರಿಯಲ್ಲಿ. ಕಥೆಗಳಿಲ್ಲ ಅಂತಾರೆ. ಇನ್ನೂ ಒಂದು ಈ ಪ್ರೊಡ್ಯೂಸರ್ ಬಂದುಬಿಟ್ಟು ನಮ್ಮ ಬಹು ಸಮಾಜದವರೇ. ಅದೊಂದು ಖುಷಿ ಇದೆ ನನಗೆ. ನಮ್ಮ ಹೊಸಪೇಟೆದವರೇ ಎಲ್ಲರೂ ಬಂದು ಬೆಳೆಸಿ ಕನ್ನಡ ಚಿತ್ರ ಇಂಥ ಸಿನಿಮಾಗಳು ಬಂದಾಗಲೇ ಇದು ಒಂದು ಪಕ್ಕ ಇಂಟರ್ನ್ಯಾಷನಲ್ ಸಬ್ಜೆಕ್ಟ್ ಅಂತ ನಾನು ಇಷ್ಟಪಡ್ತೀನಿ. ನ್ಯಾಷನಲ್ ಅವಾರ್ಡ್ ಬರೋ ಚಾನ್ಸಸ್ ಇದೆ, ಬರುತ್ತೆ ಅಂತ ನಾನು 100% ನಂಬಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ ಬೆಳೆಸಿ ಅಂತೇಳಿ ನಾನು ಪ್ರತಿಯೊಬ್ಬ ಕನ್ನಡ ನಾಡಿನ ಜನತೆಗೆ ಬೇಡ್ತಾಯಿದ್ದೀನಿ. ಥ್ಯಾಂಕ್ ಯು ಸರ್. ಇನ್ನೊಂದು ಕ್ವಶನ್, ಈಗ ಕಾದಂಬರಿ ಆಧಾರಿತ ಚಿತ್ರಗಳು ಬರೋದು ಭಾಳ ಕಡಿಮೆ ಆಗ್ತದೆ. ಹೌದು ಮಾಡ್ತಾಯಿದ್ದೀನಿ. ಅದು ಏನು ಹೇಳ್ತೀವಿ ಸರ್ ನೀವು ನಿರ್ದೇಶಕರಾಗಿ? ಸರ್ ಈಗ ನಮ್ಮ ಸೋಷಿಯಲಲ್ಲಿ ಎಲ್ಲ ಥರದ ಆಡಿಯನ್ಸ್ ಇದ್ದಾರೆ ಸರ್. ಕೆಲವು ಜನ ಇದನ್ನು ನೋಡ್ತಾ ಇಷ್ಟ ಬೀಳ್ತಾರೋ ಇಲ್ಲ ಗೊತ್ತಿಲ್ಲ. ಈ ಥರ ಬೇಕಾಗಿ ಮಿಸ್ ಇತ್ತು. ಕಾದಂಬರಿ ಇಟ್ಕೊಂಡೇ ಮಾಸ್ ಎಲಿಮೆಂಟ್ಸ್ಗಳು ಮಾಡ್ಬೋದು ನಾವು. ಹೌದು, ಇಲ್ಲಿ ಏನು ಮಾಡಿದಾರೆ ಅಂದರೆ ಇದರಲ್ಲಿ ಎಲಿಮೆಂಟ್ಸು ಇದೆ, ಫೈಟ್ಸ್ ಏನಿಲ್ಲ, ಒಂದು ಒಳ್ಳೆ ಜನಗಳಿಗೆ ಏನು ಬೇಕೋ ಅದು ಕೊಟ್ಟಿದ್ದಾರೆ. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಅದೊಂದು ಖುಷಿ ಆಯಿತು ನನಗೆ. ಅಂದರೆ ಒಬ್ಬೊಬ್ಬರ ಶೈಲಿ, ಒಬ್ಬ ಡೈರೆಕ್ಟ್ ಒಂದೊಂದು ಶೈಲಿಯಲ್ಲಿ ಹೇಳ್ತಾರೆ. ಇವಾಗ ಇದೇ ಕತೆ ಕೊಟ್ಟರೆ ಅನ್ನೊಂದು ಶೈಲಿಯಲ್ಲಿ ಹೇಳ್ತೀನಿ, ಅವ್ರು ಒಂದೊಂದು ಶೈಲಿಯಲ್ಲಿ ಹೇಳ್ತಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಖುಷಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅನ್ನೋಕ್ಕೆ ನಾನು ನಮ್ಮ ಬಳ್ಳಾರಿ ಜನತೆ ಬಂದು ಅಲ್ಲಿ ನೋಡಿ. ಕುಬ್ಸ ಚಿತ್ರತಂಡ ಮೂಲ ಕನ್ನಡದ ನೆಲೆ ಸೆಲೆಯಿಂದಂತ ಕೂಡಿರೋಂಥ ಚಿತ್ರ. ಯಾವುದೇ ರೀತಿ ವೈಭವೀಕರಣ ಇಲ್ಲದಂತಿರೋಂಥ ಒಂದು ಹಳ್ಳಿ ಸೊಗಡಿನ ಪಕ್ಕಾ ಸಿನಿಮಾ. ಈಗಿನ ಒಂದು ಜನ್ರೇಷನಲ್ಲಿ ನಮ್ಮ ಸಿಟಿ ಜೀವನಕ್ಕೂ ಮತ್ತು ನಗರ ಜೀವನಕ್ಕೂ ಇರೋ ವ್ಯತ್ಯಾಸ, ಅಲ್ಲಿರೋಂಥ ತಂದೆ ತಾಯಿ ಯಜಮಾನರೆಲ್ಲ ಬಂದ್ಬಿಟ್ಟು ನಾವು ಇಲ್ಲಿ ಜೀವನ ಮಾಡೋದವ್ರಿಗೆ ಎಷ್ಟು ಕಷ್ಟ ಇರ್ತದೆ. ಯಾಕಂದರೆ ಅಲ್ಲಿರೋಂಥ ಒಂದೊಂದು ಕುಲದ್ದು ಒಂದೊಂದು ಕಸುಬಿದೆ. ಆ ಕಸುಬನ್ನ ವೈಭವೀಕರಿಸಿ ಅದ್ರ ಜೊತೆ ನಮ್ಮ ನೆಲೆ ಸೆಲೆಗೆ ಪ್ರಾಮುಖ್ಯತೆ ಕೊಟ್ಟು, ಅದೇ ಜೊತೆಗೆ ಈ ಸಿನಿಮಾದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ಬೋದು, ಮ್ಯೂಸಿಕ್ಕು ಟೆಕ್ನಿಕಲ್ಲಿ ಸಿನಿಮಾ ಸೂಪರಾಗಿದೆ. ಯಾಕಂತಂದರೆ ಸೌಂಡು, ಫೋಟೋಗ್ರಫಿ, ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ದಯವಿಟ್ಟು ಇಂಥ ಸಿನಿಮಾನ ನೋಡಿ ನೀವೆಲ್ಲ ಸಪೋರ್ಟ್ ಮಾಡಬೇಕಂತ ಕೇಳ್ತೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.